ನಮಸ್ಕಾರ. ನಾನು ಗಂಗಾವತಿ ಪ್ರಾಣೇಶ್. ಸ್ನೇಹಿತರೆ, ನಾನೀಗ ನಿಂತು ಮಾತಾಡ್ತಿರ್ತಕ್ಕಂಥ ಸ್ಥಳ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ನಿಸರ್ಗ ಮನೆಯಲ್ಲಿ. ನಿಸರ್ಗ ಮನೆ ಸಿರಿಸಿಯಲ್ಲಿ ಊರಿನಿಂದ ಸುಮಾರು ಒಂದು 4-5 ಕಿಲೋಮೀಟ್ರು ಒಳಗಡೆ ಪ್ರಕೃತಿಯ ಮಧ್ಯದಲ್ಲಿದೆ. ನಿಸರ್ಗ ಮನೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿಸರ್ಗ ಮನೆ ಅಂತ ನೀವು ಹೇಳಿದರೆ ಆಟೋದವರಾಗಲಿ ವೆಹಿಕಲ್ ಅವರಾಗಲಿ ತಂದುಬಿಡ್ತಾರೆ. ಇದು ನಿಜಕ್ಕೂ ಪ್ರಕೃತಿಯ ಮಧ್ಯದಲ್ಲಿ ಇರತಕ್ಕಂಥ ಒಂದು ಕುಟೀರ ಮತ್ತು ಆಸ್ಪತ್ರೆ ಅನ್ನಬಾರ್ದು. ಇದಕ್ಕೆ ಇದು ಚಿಕಿತ್ಸಾಲಯ. ಇಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೂ, ಎಲ್ಲ ಥರದ ಮನೋವ್ಯಾಧಿಗಳಿಗೂ, ಎಲ್ಲ ಥರದ ಒಬಿಸಿಟಿ ಅಂತ ನಾವೇನು ಹೇಳ್ತೀವಿ, ಅತ್ಯುತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡಲಾಗ್ತದೆ. ನಾನು ಕೂಡ ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದೆ. ನನ್ನ ಪ್ರಯಾಣದ ಒತ್ತಡದಲ್ಲಿಯೂ ಕೂಡ ಅನೇಕ ಕಾಯಿಲೆಗಳು ಬಳಲುತ್ತಿದ್ದಾಗ ಇಲ್ಲಿ ಕೇವಲ 10 ದಿವಸಗಳು ಮಾತ್ರ ಇದ್ದದ್ರಿಂದ ದೇಹದ ಎಲ್ಲ ಅವಯವಗಳು, ಸ್ನಾಯುಗಳು ಮಸಾಜಿನ ಮೂಲಕ ಕಡಿಮೆ ಮಾಡಿದರು. ಯಾವುದೇ ಮಾತ್ರೆ ಔಷಧಿಗಳು ಇಲ್ಲಿಲ್ಲ. ಇಲ್ಲಿರೋದು ಕೇವಲ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಸಾಜ್ಗಳು. ಅಂಥ ಅದ್ಭುತವಾದಂಥ ಆಯಿಲ್ ಮಸಾಜ್, ಪೌಡರ್ ಮಸಾಜ್, ವಾಟರ್ ಮಸಾಜ್, ಹೀಗೆ ಅನೇಕ ಬಗೆಯ ವಿಧಾನಗಳನ್ನು ಇಲ್ಲಿ ನೋಡಿ ನಿಜಕ್ಕೂ ನಂಗೆ ಸಂತೋಷ ಆಯಿತು. ಯಾವುದೇ ಮಾತ್ರೆ ನೀವು ತಗೊಳ್ಳಿ, ಅದು ಸೈಡ್ ಎಫೆಕ್ಟ್ ಇರ್ತದೆ. ಆದರೆ ನಿಸರ್ಗದಲ್ಲಿ ಬಂದು ಇದ್ದು ಈ ಥರ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದರೆ ನಿಸರ್ಗ ಎಂದೂ ಸೈಡ್ ಎಫೆಕ್ಟ್ ಕೊಡೋದಿಲ್ಲ. ಅದು ಕೊಡೋದು ಕೇವಲ ಒಳ್ಳೆಯ ಪರಿಣಾಮಕಾರಿಯಾದಂಥ ಎಫೆಕ್ಟು. ಹೀಗಾಗಿ ನೀವು ಸಿರ್ಸಿಗೆ ಬಂದಾಗ ಸಿರ್ಸಿ ನಿಸರ್ಗ ಮನೆ ಅಂತ ಸ್ಪಷ್ಟವಾಗಿ ಆಟೋದವ್ರಿಗಾಗಲಿ, ನೀವು ತಂದಿರೋ ವೆಹಿಕಲ್ನವ್ರಿಗಾಗಲಿ ಹೇಳಿದರೆ ಅವರು ಈ ನಿಸರ್ಗದ ಮಡಿಲಿನಲ್ಲಿ ತಂದಿಡ್ತಾರೆ. ಯಾಕೆಂದರೆ ಈ ಥರದ ಹೆಸರಿನ ಅನೇಕ ಆಸ್ಪತ್ರೆಗಳು ಇರೋದರಿಂದ ನೀವು ಸ್ಪಷ್ಟವಾಗಿ ನಿಸರ್ಗ ಮನೆ, ಅದು ಕಾಡಿನ ಮಧ್ಯೆ ಹಸಿರಿನ ಮಧ್ಯೆ ಇರುವಂಥದ್ದು ಅಂತ ಹೇಳಿದರೆ ಇಲ್ಲಿ ತಂದು ಬಿಡ್ತಾರೆ. ಈ ನಿಸರ್ಗ ಮನೆಯಲ್ಲಿರೋದ್ರಿಂದ ನಿಸರ್ಗವೂ ಕೂಡ ನಿಮಗೆ ಔಷಧಿಯಾಗಿ ಇಲ್ಲಿ ಪರಿಣಾಮ ಮಾಡುತ್ತದೆ. ಬನ್ನಿ, ಒಂದು ಸಾರಿ ಭೇಟಿ ಕೊಡಿ. ಕಾಯಿಲೆ ಇದ್ದವರು ಕಾಯಿಲೆ ವಾಸಿ ಆಗ್ತದೆ, ಕಾಯಿಲೆ ಇಲ್ಲದವರಿಗೆ ಕಾಯಿಲೆ ಬರೋದಿಲ್ಲ. ಅಂಥ ವೈದ್ಯಕೀಯ ತಜ್ಞರು, ಪ್ರಕೃತಿ ಚಿಕಿತ್ಸಾ ತಜ್ಞರು ಇಲ್ಲಿದ್ದಾರೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ, ಮನೋದಾರ್ಢ್ಯವನ್ನು ಸುಧಾರಿಸ್ಕೊಳ್ಳಿ. ನಮಸ್ಕಾರ.